ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಯಾವುದು ಸಿಬಿಐ ಕೇಸ್ಗಳಲ್ಲಿ ನಾನು ನಿರೀಕ್ಷಣೆ ಜಾಮೀನು ತಗೊಂಡಿಲ್ಲ. ಈ ಕೇಸ್ಗಳ ವಿಷಯದಲ್ಲಿ ನಾನೇ ನಮ್ಮ ಮನೆ ಮೇಲೆ ಬಂದು ನಮ್ಮ ಮೇಲೇನೆ ದಾಳಿ ಮಾಡಿ ನನ್ನ ಮೇಲೆ ಅವರು ಕೇಸ್ ಮಾಡ್ತಾರೆ ಅಂತಂದ್ರೆ ಅದೆಲ್ಲೋ ಜಾಮೀನು ತಗೊಳ್ಳೋ ಪ್ರಶ್ನೆ ಬರೋದು. ಸರ್, ತನಿಖಾ ತಂಡಗಳು ಏನಾದರೂ ನಿಮ್ಮನ್ನ ಸಂಪರ್ಕ ಮಾಡಿದ್ರು ಸರ್? ಇದುವರೆಗೂ ಯಾವ ಒಬ್ಬರು ಕೂಡ ಕೇವಲ ನಾನು ಕೊಟ್ಟಿರುವಂಥ ಕಂಪ್ಲೇಂಟ್ಗಳ ಆಧಾರದ ಮೇಲೆ ಇಲ್ಲಿಗೆ ಬಂದು ಅವರೆಲ್ಲ ಮಾಜರ್ ಮಾಡಿರುವಂಥದ್ದು, ಪಂಚನಾಮ ಮಾಡಿರುವಂಥದ್ದು ಬಿಟ್ಟರೆ ಮತ್ತು ಕೆಲವೊಂದು ಬಾಂಬ್ ಸ್ಫೋಟಗಳೆಲ್ಲ ಕೂಡ ಬಂದು ಫೋರೆನ್ಸಿಕ್ ಅವರೆಲ್ಲ ಕೂಡ ಬಂದು ಮನೆ ಸುತ್ತಮುತ್ತ ಮನೆ ಮೇಲೆ ಆಗಿರೋ ದಾಳಿ ಬಗ್ಗೆ ಆ ಕಲ್ಲು, ಬಾಟಲ್ಸು, ಪೆಟ್ರೋಲ್ ಬಾಂಬ್ಸು ಮತ್ತು ಬುಲೆಟ್ಗಳನ್ನು ಅವರು ವಶಪಡಿಸಿಕೊಂಡು ಅದನ್ನು ನನ್ನ ಸಮಕ್ಷಮದಲ್ಲಿ ಕೌಂಟ್ ಮಾಡಿ ಅವ್ರ ವಿಡಿಯೋ ಮೂಲಕ ಮಜರ್ ಮಾಡಿ ತಗೊಂಡು ಹೋಗಿರುವಂಥದ್ದು ಮಾತ್ರ ಇದುವರೆಗೆ ಆಗಿಲ್ಲ. ಹೌದು, ಇವಾಗ ಅಧಿಕಾರಿಗಳ ಮೇಲೆ ನಾವು ಕೊಟ್ಟಿದ್ದಕ್ಕೆ ನಾವು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡ್ತಾ ಇದ್ದೀವಿ. ನಾವು ಇಬ್ಬರೆಲ್ಲ ಬರ್ದು ಕೊಟ್ಟಿದ್ವಿ. ನಾನು ನಿಮಗೆ ವಿಡಿಯೋದಲ್ಲಿ ಹೋಗಿ ಹೇಳಿದ್ದೆ, ಅವರು ಆಲ್ರೆಡಿ ಆಗಿರುವಂಥ FIR ಅಲ್ಲಿ ಮುಂದೆವರೆದು ಭಾಗವಾಗಿ ನಾನು ಇದನ್ನು ತಗೊಳ್ತೇವೆ ಅಂತ ಹೇಳಿದ್ದಾರೆ. ಆಲ್ರೆಡಿ ಆಗಿರುವಂಥ FIR ಅಲ್ಲಿ ಈ ASP ರವಿಕುಮಾರ್ ಮತ್ತು ನಂದಾ ರೆಡ್ಡಿ ಅವ್ರ ಬಗ್ಗೆ ನಾವು ಅಲ್ಲಿ ಪ್ರಸ್ತಾವನೆ ಮಾಡಿಲ್ಲ ನಾವು. ಸೊ ಹಾಗಾಗಿ ಅದನ್ನು ಇವಾಗ ನಾನು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ನಲ್ಲಿ ನಾನು ಅದನ್ನು ಚಾಲೆಂಜ್ ಮಾಡ್ತಾ ಇದ್ದೀನಿ. ನಾಳೆ ನಡೆದಲ್ಲಿ ಫೈಲ್ ಮಾಡ್ತೀನಿ. ನಮ್ಮ ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ CID ಅವರು 2016ರಲ್ಲಿ ಕ್ಲೀನ್ ಚಿಟ್ ಅನ್ನು ಕೊಡ್ತಾರೆ. ಅದಾದಮೇಲೆ 2019ರಲ್ಲಿ CBI ತನಿಖೆಯಲ್ಲಿ ಮತ್ತೆ ಅವರು ಹೊರಗಡೆ ಹೋಗಿದ್ದಾರೆ. ಸೊ ಹಾಗಾಗಿ ಇವಾಗ CBI ತನಿಖೆಯಿಂದನೇ ಏನಾದರೂ ಕೂಡ ಸತ್ಯಾಂಶ CBI ತನಿಖೆ ಅಂತಿತ್ತು. ಸಿಟ್ಟಿಂಗ್ ಜಡ್ಜ್ ಅಂದ್ರೆ ಯಾರಾದ್ರೂ ಒಪ್ಬೋದು. CBI ಅಂದ್ರೆ ಕೇಂದ್ರದಲ್ಲಿ ಸರ್ಕಾರ ಇದೆ, ಅದು ಹೆಂಗೆ ನ್ಯಾಯ ಸಿಗುತ್ತೆ ಸರ್? ಅದಕ್ಕೆ ನಾವು ಎರಡೂ ಆಪ್ಷನ್ಸ್ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡುವ ಅಲ್ಲ. CBI ಅಂದ್ರೆ ಸಹಜ, ಸತ್ಯ ಇರ್ಬೋದು, ಆದ್ರೆ ಅಪೋಸಿಷನ್ ಪಾರ್ಟ್ ಅವರೇ ಹೋಗ್ತಾರೆ, ಅವ್ರು CBI ಅವರ ಹ್ಯಾಂಡ್ ಓವರ್ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಆದರೂ ಕೂಡ ಅವರು ಸಿದ್ದರಾಮಯ್ಯ ಅವರೆಲ್ಲ ಪಾದಯಾತ್ರೆ ಬಂದ ಮೇಲೆ ಅವರು ಕೇಂದ್ರ ಸರ್ಕಾರದಲ್ಲಿ UPA ಇದ್ದಾಗ CBIನಲ್ಲೇ ಕೂಡ ಮಾಡ್ತಿದ್ದು ಅದ್ರ ಮೇಲೆ ನಿಮ್ಮ ಕಣ್ಣು ಮುಂದೆನೇ ಇದೆ. ಅದನ್ನು ನಾವು ಫೇಸ್ ಮಾಡಿದ್ದೀವಿ ನಾವು. ಅದೇ ಒಂದು ರೀತಿಯಲ್ಲಿ ಇವತ್ತು ಅವ್ರಿಗಿಂತ ಮುಂಚೆನೇ ಒಂದು ಸ್ಟೆಪ್ ನಾವು ಮುಂದೆ ಹೋಗಿ ಭಾರತೀಯ ಜನತಾ ಪಕ್ಷ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಅಂತಲೇ ನಾವು ಆಪ್ಷನ್ ಫಸ್ಟ್ ಕೇಳಿ ಅಥವಾ CBI ಎರಡರಲ್ಲಿ ಆಪ್ಷನ್ ಅವ್ರು ಕೊಟ್ಟಿದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿಗಳು ಇಷ್ಟೊತ್ತಿಗಾಗಲೇ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಅವ್ರು ಹಾಕಿಬಿಟ್ಟು ಒಂದು ಟೀಮ್ ಕೊಟ್ಬಿಟ್ಟಿದ್ರೆ ಇಷ್ಟೊತ್ತಿಗಾಗಿ ಇಡೀ ಜಗತ್ತಿಗೆ ಎಲ್ಲ ಸತ್ಯಾಂಶಗಳು ಪ್ರೂಫ್ಸ್ ಇರೋ ಟೈಮ್ನಲ್ಲಿ ಹೊರಗಡೆ ಬಂದ್ಬಿಡ್ತಾ ಇತ್ತು. ಸರ್, ಈಗ CID ಕೊಟ್ಟಿರೋದನ್ನ ಸೋಮಶೇಖರ್ ರೆಡ್ಡಿ ಅವರು ಸಮರ್ಥನೆ ಮಾಡ್ಕೊಳ್ತಾರೆ, ಶ್ರೀರಾಮುಲು ಅವರು ಸಮರ್ಥನೆ ಮಾಡ್ಕೊಳ್ತಾರೆ, ಆದ್ರೆ ನೀವು ಮಾತ್ರ ವಿರೋಧ ಮಾಡ್ತಾ ಇದ್ದೀರಿ. ಅವ್ರ ವಿಡಿಯೋಗಳು ನಿಮ್ಮಲ್ಲೇ ಇದೆ, ನಾನು ನೋಡಿದ್ದೀನಿ. CIDಯಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗುತ್ತೆ ಅಂದ್ರೆ ಪರವಾಗಿಲ್ಲ, ಬಟ್ ಅದು ಆಗುವಂಥ ಅವಕಾಶಗಳು ಇಲ್ಲದೇ ಇರೋ ಕಾರಣ CBI ತನಿಖೆ ಆಗ್ಬೇಕಂತಲೇ ಅವ್ರು ಮಾತಾಡಿದ್ದಾರೆ. ನಾನು ನೋಡಿ ಇಲ್ಲಿ ನಿಮ್ಮ ಮುಂದೆ ವಿಡಿಯೋ ಇದೆ, ಬೇಕಾದ್ರೆ ನಾನು ಪ್ಲೇ ಮಾಡ್ತೀನಿ. ನಾನು CID ಇದೆ, ಅವ್ರು ಏನು ಇವಾಗ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದಾರೆ ಆ ವಿಷಯದಲ್ಲಿ ಏನೂ ಇಲ್ಲ, ಬಟ್ ಆದರೆ ಅವ್ರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ ಅನ್ನೋ ಪರವಾಗಿಲ್ಲ. ಅವ್ರು ಮಾಡಿಲ್ಲ ಅಂತಂದ್ರೆ CBI ತನಿಖೆ ಆಗಲೇಬೇಕನ್ನೋದು ಆದರೆ ಕೆಲವೊಂದು ಇವಾಗ ಬೇಕಾದ್ರೆ ಅದನ್ನು ಕಟ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ ನಾನು. ಈ ಲೋಕಲ್ ಹುಡುಗರೆಲ್ಲ ಯೂಟ್ಯೂಬ್ ಚಾನಲ್ಸ್ ಇದ್ರಲ್ಲೆಲ್ಲ ಒಂದು ಕೆಲಸ ಮಾಡಿರುತ್ತೆ, ಒರಿಜಿನಲ್ ವಿಡಿಯೋನ ಇದು ಮಾಡಿಬಿಟ್ಟು ಕಳಿಸಿ. ಆಮೇಲೆ BTV ಬಳ್ಳಾರಿ ಇದೆಯಲ್ಲ ಲೋಗೋ, ಅದನ್ನ ತೆಗಿಸಿ ಅದೊಂದಕ್ಕೆ ಒರಿಜಿನಲ್ ಕಳಿಸಿದ್ದಾರೆ. ಅದನ್ನ ಎಷ್ಟೊಂದು 5 ನಿಮಿಷದಲ್ಲಿ ಮಾಡ್ಬೋದು ಮಾಡಿ ಎಲ್ಲರೂ ಗ್ರೂಪಲ್ಲಿ ಅವರು ತೆಲುಗಲ್ಲಿ ಮಾತಾಡಿದ್ರು. ಮೋಸ್ಟ್ಲಿ ಕೆಲವೊಬ್ಬರಿಗೆ ಲೋಕಲ್ ಬಳ್ಳಾರಿ ಅವ್ರಿಗೆ ಕ್ಯಾಚ್ ಆಗುತ್ತೆ. ಮತ್ತು ಅವನ ಕೆಟ್ಟ ಪದಗಳೇನು ಬಳಸಿದ್ದಾರಲ್ಲ ಅದರಲ್ಲಿ ಎಲ್ಲ ಸ್ಮಾಲ್ ಜಾತಿನ ಬಳಸ್ತಾನೆ ಇರ್ತಾನೆ, ಬಳಸಿ ಆ ಕಮ್ಯುನಿಟಿ ಹುಡುಗರಲ್ಲಿ ಯಾರು ಅವ್ರ ಜೊತೆಯಲ್ಲಿ ಇದ್ರಲ್ಲ ಸರಿಯಾದ ಸಮಯ ಇವಾಗ ಆದ್ಮೇಲೆ ಸಿಗೋದಿಲ್ಲ ಅಂತ ಹೇಳಿ ಕೆಟ್ಟ ಶ್ರಾಮುಲ ಹೆಸರ ಜೊತೆ ಕೆಟ್ಟ ಶಬ್ದಗಳು ಬಳಸ್ತಾನೆ ಅವರು ಮಾತಾಡಿದ್ದಾರೆ.
ಸತೀಶ್ ರೆಡ್ಡಿ ಅವನೇ ಸತೀಶ್ ರೆಡ್ಡಿ ಅಂದರೆ ನಿಮಗೆ ಅವರು ಟೋಟಲ್ ಪ್ರೀ ಪ್ಲ್ಯಾನ್ಡ್ ಆಗಿ ಬಂದಿದ್ದಾರೆ ಅನ್ನೋದಕ್ಕೆ ಇವು ನಿಮಗೆ ಸಾಕ್ಷಿ. ಯಾವುದು ಕೂಡ ನಿಮಗೆ ಅಂದರೆ ಅಲ್ಲೇನು ಅವ್ರ ಮನೆ ಹತ್ರ ನಾವು ಹೋಗ್ತೀವಿ, ಬ್ಯಾನರ್ ಹಾಕೋ ಪ್ರಯತ್ನ ಮತ್ತೆ ಇನ್ನೊಂದು ಸಲ ಮಾಡೋಣ. ಸಂಜೆ ಮಧ್ಯಾಹ್ನದ್ದು ಪೊಲೀಸರು ಬಂದು ತೆಗೆಸಿದ್ರು. ಇವನಿಗೆ ನಾವೇ ಹೋಗ್ತೀವಿ, ಮತ್ತೆ ಅವ್ರು ಬರಲೇ. ಅವ್ರು ಬಂದರೆ ಆ ಟೈಮ್ನಲ್ಲಿ ನಾವು ಅಂದ್ಕೊಂಡಿದ್ದು ನಾನು ಹೇಳಿದ ತಕ್ಷಣ ಫೈರಿಂಗ್ನಾಗ ಏನಾಗಿದೆ ನನ್ನ ಮೇಲೆ ಅನ್ನೋದು ಒಂದು ಕಡೆ, ಅಲ್ಲಿ ರಾಮಲ್ಲೇ ಅವ್ನು ಅಟ್ಯಾಕ್ ಮಾಡಂತ ಇರ್ತಾರೆ. ಆ ಕ್ಷಣದಲ್ಲಿ ನಾನು ಬಂದಿರುತ್ತದೆ ಕಾರಲ್ಲಿ ರಾಮಲಲ್ಲಿ ಏನು ಇಶ್ಯೂ ಮಾತಾಡ್ತಾ ಇದ್ದೀನಿ, ನಾನು ಆ ಸ್ಪಾಟಲ್ಲೇ ನಾನು ಬಂದಲ್ಲಿ ಹೇಳಿದ್ದಿಲ್ಲ. ಆ ಟೈಮ್ನಲ್ಲಿ ಫೈರಿಂಗ್ ಆಗಿರುತ್ತದೆ. ಮತ್ತೆ ಅದೇ ಜನಾರ್ದನ ಬಂದ ಅಂತೇಳಿ ಅವ್ರೇನು ಕೂಗಾಡಿದ್ರು. ಆ ಟೈಮ್ನಲ್ಲಿ ಫೈರಿಂಗ್. ಬಟ್ ರಾಮನ ಮೇಲೆ ಮಾಡಲಿಕ್ಕೆ ಧೈರ್ಯ ಮಾಡಲಿಲ್ಲ. ಅವನು ಎಷ್ಟು ವಾಯ್ಸ್ ಹೋಗೋಂಗೆ ಕೂಗಾಡ್ತಾನೆ ಇದ್ದಾನೆ. ಅಂದರೆ ಅವ್ರಿಗೆ ದೊಡ್ಡ ಬ್ಯಾಡ್ರ ನಾಯಕ ಅವನು, ಅವ್ರೇನು ಪಾಳೆಗಾರನ, ಅವನ ಹೊಡಿರೋ ಅಂತೇಳಿ ಅವನು ಕಂಟಿನ್ಯೂಸ್ ಕೂಗಾಡ್ತಾನೆ ಇದ್ದಾನೆ. ಯಾರು ರಾಮನ ಮೇಲೆ ಇದು ಮಾಡಲಿಕ್ಕೆ ಯಾರು ಧೈರ್ಯ ಮಾಡಲಿಲ್ಲ ಅಷ್ಟೇ. ಸೊ ನಾನು ಯಾವಾಗ ಬಂದು ಅವಾಗ ಫೈರಿಂಗ್ ಶುರು. ಸರಿ, ಪ್ರಕರಣ CID ಕೊಟ್ಟಿದೆ ಸರ್. ತಮ್ಮ ರಿಯಾಕ್ಷನ್ ಒಪ್ಪಿಗೆ ಇದೆ? ಇದು ನಮ್ಗೆಲ್ಲರಿಗೂ ಕೂಡ, ನೀವು ನಾವು ಎಲ್ಲರೂ ಕೂಡ ಇದನ್ನು ಊಹಿಸ್ಕೊಂಡಿದ್ದೆ. ಅಂದರೆ ಜಸ್ಟ್ ಕನ್ನಡಿಸೋ ತಂತ್ರಕ್ಕೆ ಹೋಗಿ ನೋಡಿ, ಲೋಕಲ್ ಪೊಲೀಸ್ ಅವರು ಏನಿದ್ದಾರೆ, CID ಇಬ್ಬರು ಕೂಡ ರಾಜ್ಯ ಸರ್ಕಾರದ ಅಡಿಯಲ್ಲೇ ಕೆಲಸ ಮಾಡುವಂಥವ್ರು. ಬಹಳ ಪ್ರಾಮಾಣಿಕ ಅಧಿಕಾರಿಗಳಿದ್ರೆ ಅವರು ಇಷ್ಟೊತ್ತಿಗಾಗಲೇ ಬಂಧನ ಮಾಡಿಬಿಡ್ಬೇಕಾಗಿತ್ತು. ಈ ಕ್ಷಣದಲ್ಲೇ ಬಂಧನ ಮಾಡಿಬಿಡ್ಬೇಕಾಗಿತ್ತು. ಅಂದರೆ ಒಂದು MLA ಸಮಕ್ಷಮದಲ್ಲೇ, ಸತೀಶ್ ರೆಡ್ಡಿ ಸಮಕ್ಷಮದಲ್ಲಿ ಅವನೇ ಕೂಗಾಟ ಮಾಡಿ ರಾಮುಲ್ನೇ ಹೊಡೆದು ಸಾಯಿಸಬೇಕು ಅನ್ನೋಂಥ ಒಂದು ಕೂಗಾಟ. ನಾನು ಬಂದ ತಕ್ಷಣ ಫೈರಿಂಗ್ ಮಾಡಿರೋಂಥ ಒಂದು ವಿಚಾರದಲ್ಲಿ ಸತೀಶ್ ರೆಡ್ಡಿನ ಅವನ ಬೆಂಬಲಿಗಿಂತ ಅರೆಸ್ಟ್ ಮಾಡಬೇಕಾಗಿತ್ತು. 9 ಗಂಟೆ ಪ್ರಕರಣದಲ್ಲಿ ಭರತ್ ರೆಡ್ಡಿನ ಆ ಗನ್ಮ್ಯಾನ್ ಜೊತೆಲಿ ಇಷ್ಟೊತ್ತಿಗಾಗಲೇ ಅರೆಸ್ಟ್ ಮಾಡಬೇಕಾಗಿತ್ತು. 10 ದಿನ ಆಯಿತು, 10 ಡೇಸ್ ಆಯಿತು. ಸೊ ಹಾಗಾಗಿ ಇವತ್ತು ಪೊಲೀಸ್ ಅಂದರೆ CID ಇವರು ಏನು ಬೇರೆ ಅಲ್ಲ, ಬ್ಯಾನರ್ ಮಾತ್ರ ಚೇಂಜ್ ಅಷ್ಟೇ. ಇದರಲ್ಲಿ ಇಷ್ಟೊತ್ತಿಗೆ CIDಗೆ ಅವ್ರು ನಿನ್ನೆ ಕೊಟ್ಟಿದ್ದಾರೆ. ಟೋಟಲ್ ಮೀಡಿಯಾ ಮೂಲಕ ನಾವು ಪ್ರತಿಯೊಂದು ಹೇಳ್ತಾ ಇರೋದನ್ನು ವಿತ್ ವಿಡಿಯೋ ಎವಿಡೆನ್ಸು, ಪ್ರೂಫು ನಾವು ಬರ್ತಾನೇ ಇದ್ದೀವಿ. ಆದರೂ ಕೂಡ ಇಷ್ಟು ಸಾಕ್ಷಿಗಳು ಕಣ್ಮುಂದೆ ಇದ್ದು ಕೂಡ ಈ ಕ್ಷಣದವರೆಗೂ ಕೂಡ ಅವರು ಬಂಧನ ಮಾಡಲಿಲ್ಲ ಅನ್ನೋದು ವಿಪರ್ಯಾಸ. ಸೊ ಹಾಗಾಗಿ ಇದು CBIಗೆ ಬಯಸಿದ್ರೆ ಮಾತ್ರ ಇದರಲ್ಲಿ ನ್ಯಾಯ ಸಿಗುತ್ತದೆ. ಅಥವಾ ನಾವು CBI ಮೇಲೆ ನಮಗೆ ವಿಶ್ವಾಸ ಇಲ್ಲ ಅನ್ನೋಂಥ ಒಂದು ಪದ ಬಳಸ್ತಾ ಇರೋ ಕಾರಣ ಈಗಾಗಲೇ ಕೋರ್ ಕಮಿಟಿ ನಿರ್ಣಯ CBI ಇನ್ವೆಸ್ಟಿಗೇಷನ್ ಮತ್ತು ಸಿಂಗಲ್ ಒಂದು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಮೂಲಕ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋಂಥದ್ದನ್ನು ಈಗಾಗಲೇ ನಾವು ಕೇಳಿದ್ದೀವಿ. ಐದೈದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅಥವಾ CBI. ಸೊ ಅದನ್ನು ಮಾಡೋದನ್ನು ಬಿಟ್ಟು ಸುಮ್ಮನೆ ಕಾಲಯಾಪನೆ ಮಾಡ್ತಾ ಇರುವಂಥದ್ದು. ಸರ್, ತಾವು ಹಿರಿಯ ರಾಜಕಾರಣಿ, ಅದು ಎಲ್ಲೂ ಕೂಡ ಒಂದು ಬಾರಿನೂ ಹೇಳ್ಕೊಳ್ಳಿಲ್ಲ ಈ ಥರ ಬೈದು ಅಂತ. ನಮಗೆ ನಿನ್ನೆ ಸಂಜೆನೇ ಬಂದಿರುವಂಥದ್ದು, ನಮಗೆ ಈ ವಿಡಿಯೋ ಬಂದಿರುವಂಥದ್ದು ನೋಡಿ. ಶ್ರೀರಾಮುಲವರು ಯಾವಾಗಲೂ ಕೂಡ ತನ್ನ ಜಾತಿನ ಅಡ್ಡ ಇಟ್ಕೊಂಡು ರಾಜಕೀಯವಾಗಿ ಬೆಳೆದಿರುವಂಥ ವ್ಯಕ್ತಿ ರಾಮುಲು ಒಬ್ಬ ವಾಲ್ಮೀಕಿ ನಾಯಕನಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆ ವಾಲ್ಮೀಕಿ ಜನಾಂಗದವರು, ನಮ್ಮ ಜನಾಂಗದಲ್ಲಿ ಹುಟ್ಟಿ ಬೆಳೆದಿರುವಂಥ ಒಬ್ಬ ಯುವಕ ರಾಜ್ಯದಲ್ಲಿ BJP ಪಕ್ಷದಲ್ಲಿ ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂತೇಳಿ ಆ ಜನಾಂಗದವರು ಹೆಮ್ಮೆ ಪಟ್ಟಿರುವಂಥ ಒಂದು ವಿಚಾರ, ಜನಾಂಗದ ಪ್ರೀತಿ ಗಳಿಸ್ಕೊಂಡಿರುವಂಥ ವಿಚಾರ ಆಗಿದೆ. ಶ್ರೀರಾಮುಲು ಒಬ್ಬ ರಾಜಕಾರಣಿಯಾಗಿ ಯಾವತ್ತೂ ಕೂಡ ಒಬ್ಬ ಸರ್ವ ಜನಾಂಗದ ಒಬ್ಬ ನಾಯಕನಾಗಿ ಬೆಳೆದಿರುವಂಥದ್ದು. ಮತ್ತು ಈ ವಿಡಿಯೋ ನಮಗೆ ಸಿಕ್ಕಿರುವಂಥದ್ದು ನಿನ್ನೆ ಸಂಜೆನೇ ನಮಗೆ ಬಂದಿರುವಂಥದ್ದು. ಈ ವಿಡಿಯೋ ನಮಗೆ ಬಂದಿರುವಂಥದ್ದು ನಿನ್ನೆ ಸಂಜೆ. ಅಷ್ಟವರೆಗೂ ಕೂಡ ನಮಗೆ ನೋಡಿ, ಇವಾಗ ಒಂದೊಂದು ದಿನ ಒಂದೊಂದು ವಿಡಿಯೋಗಳು ಬರ್ತಾ ಇದೆ. ಇದು ಕೂಡ ನೀವು ಈ ವಿಡಿಯೋ ಗಮನಿಸಿದ್ರೆ ನೀವು ಅವ್ರ ಕಡೆಯಿಂದ ಏನು ಬುಕ್ ಇದೆಯಲ್ಲ ಆ ಕಡೆಯಿಂದನೇ ವಿಡಿಯೋ ಸತೀಶ್ ರೆಡ್ಡಿ ರೆಕಾರ್ಡಿಂಗ್ ಆಗಿರುವಂಥದ್ದು. 17ನೇ ತಾರೀಕು ಎಕ್ಸಾಮ್ ಸೇರ್ಬೋದು ಜಸ್ಟ್ ಅದನ್ನ ಕಂಪ್ಲೀಟ್ ಇಡೀ ಕರ್ನಾಟಕ ರಾಜ್ಯದಿಂದ ಜನ ಬರ್ತಾ ಇದ್ದಾರೆ ಅನ್ನೋದು ವಿಷಯ. ವಿಶೇಷವಾಗಿ ನಿಮಗೆ ಚಿತ್ರದುರ್ಗ, ಬಳ್ಳಾರಿ, ವಿಜಯನಗರ
ಕೊಪ್ಪಳ, ರಾಯಚೂರು ಮತ್ತು ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಒಂದು ಜನರು ಈ ಒಂದು ಇದರಲ್ಲಿ ಪಾಲ್ಗೊಳ್ಳುತ್ತದೆ ಅನ್ನೋದು ಒಂದು ಯೋಚನೆ. ಬಟ್ ಅಂದರೆ ನಾನು ನಿಮಗೆ ಒಂದು ಮಾತನ್ನು ಹೇಳಬೇಕು ಅಂತಂದರೆ, ಕಳೆದ ಈ 10 ದಿವಸಗಳಲ್ಲಿ ಇವತ್ತು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಏನು ಬರ್ತಾ ಇದ್ದಾರೆ, ಎಲ್ಲ ಜಿಲ್ಲೆಗಳಿಂದ ಕೂಡ ಜನರು ನಿರಂತರವಾಗಿ ಬಂದು ಈ ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ ಅಂತೇಳಿ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಂದು ಜಿಲ್ಲೆ ಅಂತಲ್ಲ, ಇಡೀ ರೋಡ್ ನಿಮಗೆ ಕರಾವಳಿಯಿಂದ ಹಿಡಿದು, ಮಲೆನಾಡಿಂದ ಹಿಡಿದು, ಮಧ್ಯ ಕರ್ನಾಟಕದಿಂದ ಹಿಡಿದು, ದಕ್ಷಿಣ ಕರ್ನಾಟಕದಿಂದ ಹಿಡಿದು, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅನ್ನೋಂಥ ವಿಷಯನೇ ಇದ್ದಂಗೆ ಕಳೆದ 10 ದಿವಸಗಳಿಂದ ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಜನ. ಬಟ್ ಆದರೆ ಯಾವುದೇ ಒಂದು ವಿಷಯದಲ್ಲಿ ಕೂಡ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗದೆ ಇರೋಂಥ ಸಿಚುವೇಶನ್ ನೋಡ್ಕೋಬೇಕಾಗಿರೋ ಕಾರಣ ನಾಳೆ ಕರೆಕ್ಟಾಗಿ ಪಾರ್ಟಿ ಲೀಡರ್ಸ್ದು ಎಷ್ಟು ಮಂದಿ ಏನು ಸಂಖ್ಯೆ ಕೂಡ ಒಂದು ಇತಿಮಿತಿಗಳಲ್ಲಿ ಕಂಪ್ಲೀಟ್ ಒಂದು ರೂಪುರೇಷೆಗಳನ್ನು ನಾಳೆ ಬಿಡುಗಡೆ ಮಾಡ್ತಾರೆ. ಇಷ್ಟು ಸ್ಟೇಟ್ ಅಂತಂದ್ರೆ ಕನಿಷ್ಠ 30,000 ಜನ ಸೇರ್ತಾರೆ. ರಾಜ್ಯದಿಂದ ಬರೋದು ನಾವೇನು ಇದುವರೆಗೆ ಈಗ ನೀವು ಕ್ಲಾರಿಟಿ ಕೊಟ್ಟಿದ್ದೀವಿ. ನಾವೇನು ಸರ್ ಅಕ್ಕಪಕ್ಕದ ಜಿಲ್ಲೆ ಚಿತ್ರದುರ್ಗ ವಿಜಯನಗರ ಜಿಲ್ಲೆಯಿಂದ ಬರ್ಬೋದು. ನೋಡಿದ್ರೆ 30-35,000 ಜನ ನಿರೀಕ್ಷೆ ಆಗ್ತದೆ. ಆಮೇಲೆ ಇದಕ್ಕೆ ಪರ್ಮಿಷನ್ ಕೊಡಲ್ಲ ಸರ್ಕಾರ ಅಥವಾ ಜಿಲ್ಲಾಡಳಿತ ಅಂತ ಮಾಡ್ತೀವಿ. ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಆಲ್ರೆಡಿ ಲೆಟರ್ನ ಕೂಡ ನಾವು ಸಬ್ಮಿಟ್ ಮಾಡಿದ್ದಾರೆ. ಅವರು ನಾಳೆ ಅವರು ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಈಗಾಗಲೇ ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರು ಅನಿಲ್ ನಾಯ್ಡು ಅವ್ರ ಕಡೆಯಿಂದ ಈಗಾಗಲೇ ಲೆಟರ್ ಕೂಡ ಕೊಟ್ಟಿದ್ದಾರೆ ಪ್ರೋಗ್ರಾಮ್. ಹಾಗಿಲ್ಲಾಂದ್ರೆ ಕೋರ್ಟ್ ಇದೆ, ಕೋರ್ಟ್ ಮೂಲಕ ನಾವು ನಾನು ಮಾತನ್ನು ಹೇಳಿದ್ದಮ್ಮ, ಏನೇ ಇದ್ರೂ ಕೂಡ ನಿಮಗೆ ನಾಳೆ ಸ್ಪಷ್ಟವಾಗಿ ಕಂಪ್ಲೀಟ್ ನಿಮಗೆ ಇರುತ್ತೆ. ಫುಲ್ ಪ್ಲಾನಿಂಗ್ ಸಮೇತ ನಾಳೆ ಪಾರ್ಟಿ ಕಡೆಯಿಂದನೇ ಮೋಸ್ಟ್ಲಿ ಪಾರ್ಟಿ ಜನರಲ್ ಸೆಕ್ರೆಟರಿಗಳು ಬಳ್ಳಾರಿಗೆ ನಾಳೆ ಬರುವಂಥ ಅವಕಾಶಗಳಿದೆ. ಮೀಟಿಂಗ್ ಎಲ್ಲ ನಿಮ್ಗೆ ಮುಗಿದ್ಮೇಲೆ ಬಂದು ಇಲ್ಲೇ ಅನೌನ್ಸ್ ಮಾಡ್ತಾರೆ ಅನ್ನೋದು ಒಂದು, ಅಥವಾ ಬೆಂಗಳೂರಲ್ಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಟೈಮ್ ಟು ಟೈಮ್ ನಾನು ಇನ್ಫಾರ್ಮ್ ಮಾಡ್ತೀನಿ. ಕಂಪ್ಲೀಟ್ ನಿಮಗೆ ರ್ಯಾಲಿ, ಪಾದಯಾತ್ರೆ ಎಲ್ಲ ವಿಚಾರಗಳ ಬಗ್ಗೆ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು, ಎಲ್ಲ ಕೋರ್ ಕಮಿಟಿ ಸದಸ್ಯರು ಎಲ್ಲರೂ ಕೂಡ ಮಾತಾಡಿದ್ದಾಗಿದೆ. ಅದನ್ನು ಪ್ಲಾನಿಂಗ್ ಅನ್ನೋದು ಮಾಡ್ತಾ ಇದ್ದಾರೆ ಪಾರ್ಟಿ ಆಫೀಸಲ್ಲಿ. ಅದನ್ನು ನಾಳೆ ಅಧಿಕೃತವಾಗಿ ಘೋಷಣೆ ಮಾಡಿ. ಹೌದು, ನಿಮ್ಮ ಆಗ್ರಹ ಪಾದಯಾತ್ರೆ ಮಾಡಲೇಬೇಕು ಅನ್ನೋದು ನನ್ನ ಆಗ್ರಹ ಅಲ್ಲ, ಜನರ ಆಗ್ರಹ. ಪಬ್ಲಿಕ್ಕು ಮತ್ತು ಪಾರ್ಟಿ ಎಲ್ಲರೂ ಕೂಡ ಕಂಪ್ಲೀಟು ಈ ಒಂದು ವಿಷಯದಲ್ಲಿ ಅವ್ರನ್ನ ಬಂಧನ ಮಾಡುವವರು ಕೂಡ ಹೋರಾಟಗಳನ್ನು ರಾಜ್ಯಾದ್ಯಂತ ಯಾವ ರೂಪದಲ್ಲಿ ಮಾಡಬೇಕು ಅನ್ನೋದಕ್ಕೆ ಕಂಪ್ಲೀಟ್ ಪ್ಲಾನಿಂಗ್ ಆಗ್ತಾ ಇದೆ. ಸರಿ, ಸಿದ್ದರಾಮಯ್ಯ ಹೇಳಿದ್ರು ಮಹರ್ಷಿ ವಾಲ್ಮೀಕಿ ಅವರು ಒಂದು ದೊಡ್ಡ ಕಾರ್ಯಕ್ರಮ ಆಗ್ತಾ ಇದ್ರು, ಅದನ್ನ ಬ್ಯಾನರ್ ಹಾಕಿದ್ರು, ತೆಗೆಯುವಂಥದ್ದು ಏನಿತ್ತು, ಅದರಿಂದ ಈ ರೀತಿ ಗಲಾಟೆ ಆಯಿತು ಅಂತ ಹೇಳಿದ್ರು. ಇದಕ್ಕೆ ಎಷ್ಟು ಸಲ ನಾನು ಸಮಾಧಾನ ಒಂದೇ ಒಂದು ವಿಷಯ ನಾನು ಹೇಳಿದೆ. ಅವರು ರಾಜ್ಯದ ಮುಖ್ಯಮಂತ್ರಿಗಳು ಮಧ್ಯಾಹ್ನ 2:00 ನಮ್ಮ ಕಾಂಪೌಂಡ್ ಒಳಗಡೆ ಬ್ಯಾನರ್ ಇದ್ದಿದ್ದನ್ನು ನಾನು ಅಧಿಕೃತವಾಗಿ ಪೊಲೀಸರಿಗೆ ನಾನು ಮಾಹಿತಿ ಕೊಟ್ಟು ಪೊಲೀಸರನ್ನೇ ಕರೆಸಿ ಪೊಲೀಸರ ಸಮಕ್ಷಮದಲ್ಲಿ ಪೊಲೀಸರೇ ಅದನ್ನು ತೆರವುಗೊಳಿಸಿ ಅವರು ಇಲ್ಲಿಂದ ಹೊರಟಿದ್ದು. ಅದಾದಮೇಲೆ ಎಲ್ಲ ಇಲ್ಲಿ ಇಶ್ಯೂ ಏನಿದೆ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಯಾಕೆಂದರೆ ಇವಾಗ ಒಂದು ಬ್ಯಾನರ್ ವಿಷಯದಲ್ಲಿ ಅಂತೇಳಿ ಅವರು ಅದನ್ನು ದಿಕ್ತಪ್ಪಿಸೋ ಪ್ರಯತ್ನ ಮಾಡೋದು ಬೇಡ. ಇಲ್ಲಿ ಒಬ್ಬ ಶಾಸಕರ ಮೇಲೆ ಫೈರಿಂಗ್ ಆಗಿರುವಂಥದ್ದು ಇವತ್ತು, ಅಂದರೆ ನಮಗೆ ನಿನ್ನೆ ಬೆಳಗ್ಗೆ ಬಂದಿರುವಂಥ ಒಂದು ವಿಷಯದಲ್ಲಿ ಶ್ರೀರಾಮುಲು ಅವ್ರನ್ನೇ ಮುಗಿಸ್ಬಿಡ್ಬೇಕು ಅನ್ನುವಂಥ ಒಂದು ಹುನ್ನಾರ. ನಾನು ಇನ್ನು ಅಲ್ಲಿ ಹೆಜ್ಜೆ ಇಡೋದಕ್ಕಿಂತ ಮುಂಚೆನೇ ಶ್ರೀರಾಮುಲನ್ನೇ ಹೊಡೀರಿ ಅಂತೇಳಿ ಅವನು ಸತೀಶ್ ರೆಡ್ಡಿ ಆ ಗನ್ಮೆನ್ಗಳಿಗೆ ಅವ್ರ ಹಿಂಬಾಲಕರೆಲ್ಲರಿಗೂ ಕೂಡ ಶ್ರೀರಾಮುಲನ್ನೇ ಸಾಯಿಸ್ಬಿಡಿ ಅಂತೇಳಿ ಅವನಿಗೇನು 3 ಬಾರಿ ಇತ್ತು. ಆದರೆ ಅವ್ನ ವಾಯ್ಸ್ ಹೋಗೋಕ್ಕೆ ಯಾರೂ ಮುಂದಕ್ಕೆ ಬರ್ತಾ ಇಲ್ಲ ಅಂತೇಳಿ ಕೂಗಾಡ್ತಾನೆ ಇರ್ತಾರೆ. ಫಸ್ಟು ಸಿಕ್ಕಿದ್ದಾನೆ ಅವನೇನು ಸ್ವಲ್ಪ ಬ್ಯಾಡ್ರ ನಾಯಕನು ಆಕ್ರಿ ಅಂತೇಳಿ ಅವನಿಗೆ ಹೇಳ್ತಾ ಇದ್ದಾನಲ್ಲ. ಇದು ಬ್ಯಾನರ್ ವಿಷಯನ ಅಲ್ಲ, ಇದು ಬ್ಯಾನರ್ ವಿಷಯಕ್ಕೆ ನಾನೊಂದು ವಿಷಯ ಹೇಳ್ತಾ ಇದ್ದೀನಿ. ಮಧ್ಯಾಹ್ನ 2:00 ಪೊಲೀಸರಿಗೆ ನಾವು ಯಾವಾಗ ಇನ್ಫಾರ್ಮೇಶನ್ ಕೊಟ್ಟು ಪೊಲೀಸರೇ ಬಂದು ತೆರವುಗೊಳಿಸಿದ ಮೇಲೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡ್ಬಿಟ್ಟು ಮನೆ ಹತ್ರ ಇಂಥ ಘಟನೆ ನಡೆದಿದೆ, ಪೊಲೀಸರೇ ಬಂದು ನಾವು ತೆರವುಗೊಳಿಸಿದ್ದೀವಿ ಅಂತ ಇರಬೇಕಾಯಿತು. ಸಾಯಂಕಾಲ 6:00 ಸತೀಶ್ ರೆಡ್ಡಿ ಬಂದು ಮನೆ ಮುಂದೆ ಚೇರ್ ಹಾಕೊಂಡು 40 ಮಂದಿ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಕರ್ಕೊಂಡು ಬಂದು
ಯಾರಾದರೂ ಬ್ಯಾನರ್ ಕಟ್ಟಿಸ್ಕೊಡ್ತಾರ? ಅಂದರೆ ಸಿದ್ದರಾಮಯ್ಯ ಅವ್ರಿಗೆ ಸಂಸ್ಕೃತಿ ಇತ್ತು ಅಂತಂದ್ರೆ, ಅಂದರೆ ಗನ್ಮ್ಯಾನ್ಗಳನ್ನ ಕರ್ಕೊಂಡೋಗಿ 40 ಕುರ್ಚಿಗಳನ್ನ ಹಾಕೊಂಡು ಮನೆ ಮುಂದೆ ಕೂತ್ಕೊಂಡು ಹೋಗಿ ಬ್ಯಾನರ್ ಕಟ್ರಿ ಅನ್ನುವಂಥ ಸಂಸ್ಕೃತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ನಡೆದಿದ್ದೇನಾ? ಹಾಗೇನಾದ್ರೂ ಇತ್ತು ಅಂತಂದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವ್ರು ಒಂದಿಷ್ಟು ಕಾನೂನು ಅರಿವು ಅನ್ನೋದು ಇದ್ದಿದ್ರೆ, ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಇದೇ ಮೇಲೆ ಬ್ಯಾನರ್ ಕಟ್ಟಬೇಕು ಅಂತಂದ್ರೆ ಮುನ್ಸಿಪಾಲಿಟಿ ಅಧಿಕಾರಿಗಳಿಗೆ ಅಧಿಕೃತವಾಗಿ ಪರ್ಮಿಷನ್ ಲೆಟರ್ ತಗೊಂಡು ಪಬ್ಲಿಕ್ ಪ್ರಾಪರ್ಟಿಯಲ್ಲಿ ಬ್ಯಾನರ್ ಕಟ್ತಾ ಇದ್ದಾರೆ ಅಂತಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ನ ಬಂದೋಬಸ್ತನ್ನು ಕಳಿಸಿ ಬ್ಯಾನರ್ ಹಾಕಿದ್ರೆ ಯಾರು ಬೇಡ ಅಂತ ಹೇಳ್ತಾ ಇದ್ರು. ಅದಕ್ಕೆ ರೌಡಿ ಗುಂಪುಗಳು ಕಲ್ಲು ಬಾಟಿಲು ಬೀರ್ ಬಾಟಿಲ್ಸು ಪೆಟ್ರೋಲ್ ಬಾಟಿಲ್ಸು ಸಾವಿರಾರು ಮಂದಿ ಜನ ಬಂದು ಮನೆ ಹತ್ರ ಗಲಾಟೆ ಮಾಡುವಂಥ ಅವಶ್ಯಕತೆ ಏನಿತ್ತು? ಸರ್, ಈ ಜಾತಿ